ಗುಡ್ ಮಾರ್ನಿಂಗ್. ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು? ಇಡ್ಲಿ ಮಾಡುವ ಈಗ. ಇಡ್ಲಿಗೆ ಮತ್ತು ಸಾಂಬಾರೆಲ್ಲ ರೆಡಿ ಮಾಡಬೇಕು. ಎಣ್ಣೆ ಹಾಕಬೇಕು. ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಹಾಗೆ ವಿಡಿಯೋಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಉಂಟು. ಹಾಗೆ ಆದಷ್ಟು ಇಡ್ಲಿಯೇ ಮಾಡೋದೀಗ, ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ತುಂಬ ಕಷ್ಟ ಆಗುತ್ತೆ. ಎಕ್ಸಾಮ್ ಸ್ಟಾರ್ಟ್ ಆಗುವಾಗ ಏನು ಮಾಡಲಿಕ್ಕಾಗಲ್ಲ. ಎಲ್ಲ ಇಡ್ಲಿ ಹಾಕಬೇಕು. ವಿಡಿಯೋ ಮಾಡಲಿಕ್ಕೇ ಟೈಮ್ ಇಲ್ಲ, ಅಂದರೆ ತುಂಬ ಟೈಮ್ ಸಿಗಲ್ಲ, ಏನು ಮಾಡಲಿಕ್ಕೆ ಆಗಲ್ಲ. ಎಕ್ಸಾಮ್ ಇರುವ ಕಾರಣ ತುಂಬ ಟೈಮ್ ಸಿಗಲ್ಲ, ವಿಡಿಯೋ ನೋಡಲಿಕ್ಕೆ ಟೈಮ್ ಸಿಗಲ್ಲ. ಬೇಜಾರು ಮಾಡ್ಕೋಬೇಡಿ, ಎಲ್ಲರಿಗೂ ನೋಡ್ತಾ ಇದ್ದೀನಿ, ಒಬ್ಬರೊಬ್ಬರದ್ದೇ ಟೈಮ್ ಸಿಗಲ್ಲ. ಅಂದರೆ ಕ್ವಶನ್ ಆನ್ಸರ್ ಎಲ್ಲ ಮೊಬೈಲಲ್ಲೇ ಕೊಡ್ತಾರೆ, ಹಾಗೆ ಸ್ವಲ್ಪ ಇಡ್ಲಿದು ಅಂದರೆ ಒಂದು ಇವತ್ತಿಗೆ ಸಾಕು. ನೋಡಲಿಕ್ಕೆ ಟೈಮ್ ಸಿಗಲ್ಲ, ಅಷ್ಟು ಆಗಿದೆ ಈಗ. ಟೈಮ್ ಸಿಗ್ತಾನೆ ಇಲ್ಲ, ಅಲ್ಲಿ ತನಕ ಬಂದು ನಿಂತಿದೆ. ಇಡ್ಲಿ ನೋಡಿ ಇಟ್ಟಿದ್ದೀನಿ, ಸ್ವಲ್ಪ ಸಾಂಬಾರು ಮಾಡುವ, ಸ್ವಲ್ಪ ಇದು ನೆನೆಸಿಡುವ, ಅಷ್ಟೇ, ಹೆಚ್ಚು ಇಲ್ಲಿರಲಿಲ್ಲ, ಬೇಕಾಗಲ್ಲ. ಸ್ವಲ್ಪ ನೆನೆಸಿಟ್ಟು ಮಾಡಿದರೆ ಸಾಕಲ್ಲ. ನೆನೆಸಿಟ್ಟು ಅದು ಕುಕ್ಕರಲ್ಲಿ ಹಾಕುದಿಲ್ಲ. ಸಾಂಬಾರಂದರೆ ಇದು ಕರ್ಕುಂಬ ಅಂತಾರಲ್ವ, ಅದೊಂದು ಅರ್ಧ ತಂದಿದ್ದೀನಿ. ಹಾಗೆ ಇದೊಂದು ಮತ್ತೊಂದು 2 ಬಟಾಟೆ ಹಾಕಿ ಸಾಂಬಾರು ಮಾಡ್ತೀನಿ. ಮತ್ತು ಬಟಾಣಿ ಉಂಟು, ಬಟಾಣಿ ಕೂಡ ಹಾಕಿ ಸಾಂಬಾರು ಮಾಡ್ತೀನಿ. ಇದನ್ನು ತುಂಬ ಇದು ಒಂದು ಅರ್ಧ ತಂದಿದ್ದೀನಿ ಸಾಂಬಾರು ಮಾಡುವಂತ. ಮಗನಿಗೆ 2 ಇದು ಮಾಡಬೇಕು, ಮಗನಿಗೆ ಸಿಗ್ತೀನಿ, ಕಟ್ ಮಾಡಿ ಆಯಿತಾ.
ನೀನೆ ಬಟಾಣಿಯನ್ನು ಕೂಡ ಸುಲಿದಿಟ್ಟಿದ್ದೀನಿ, ಗ್ರೀನ್ ಪೀಸ್. ಮತ್ತು ಸ್ವಲ್ಪ ಗ್ರೀನ್ ಪೀಸ್ ಹಾಕಿ ನೋಡಿ, ಗ್ರೀನ್ ಪೀಸ್ ಕೆಂಬುಡೆ ಅಂತಾರಲ್ವ, ಕೆಂಬುಡೆ ಹಾಕಿ ಕೊರಕೊಂಬುಡೆ ಹಾಕಿ ಒಂದು ಸಾಂಬಾರು ಮಾಡ್ತೀನಿ. ನೀರು ಬಿಸಿಗೆ ಇಟ್ಟಿದ್ದೀನಿ ನೋಡಿ, ತೋರಲ್ಲ ನಿಮಗೆ. ನೀರು ಬಿಸಿಗೆ ಇಟ್ಟಿದ್ದೀನಿ. ನಾನು ಹಾಕುವ. ಈಗ ತಂಪಿನ ಒಂದು ವಸ್ತುವನ್ನು ತಿಂದ್ರೇನೆ ಒಳ್ಳೇದು. ಈಗ ಇದಕ್ಕೆ ಸ್ವಲ್ಪ ತುವರ್ ದಾಲ್ ಹಾಕ್ತೀನಿ, ಒಟ್ಟಿಗೆ ಬೇಯಲಿ. ಒಂದು ಟೊಮೆಟೊ ಕೂಡ ಹಾಕ್ತೀನಿ, ಈರುಳ್ಳಿ ಒಂದು ಹಾಕ್ತೀನಿ. ಈರುಳ್ಳಿ ಆಪ್ಷನಲ್. ಇದನ್ನು ನಾವು ಒಂದು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಬೇಕು. ಬಾಕ್ಸ್ ಸಿಕ್ಕಿಲ್ಲ ಅಂತ ಇದಕ್ಕೆ ಹಾಕಿದ್ದೀನಿ. ಇದು 1 kg 30 ರೂಪಾಯಿ. ಇದು ಎರಡು ಟೊಮೆಟೊ ಹಾಕುವ. ಸ್ವಲ್ಪ 2 ಚಪಾತಿಗೆ ಮಾಡುವ. ಅವನಿಗೆ ಟಿಫಿನ್ಗೆ ಚಪಾತಿ ಬೇಕಂತೆ. ನಿನ್ನೆ ಕೂಡ ಇಡ್ಲಿ ತಿಂದಿದ್ದಾನೆ ಟಿಫಿನಲ್ಲಿ. ಮತ್ತೆ ದಿನ ಇಡ್ಲಿ ಕೊಟ್ಟರೆ ಒಳ್ಳೇದಲ್ಲಲ್ವಾ, ಮನೆಯಲ್ಲಿ ತಿಂತಾರೆ. ಅವನೇ ಅಂದದ್ದು ನೀನು ಇಡ್ಲಿ ಮಾಡಮ್ಮ ಅಂತ. ಇವತ್ತು ಚಪಾತಿ, ಟಿಫಿನ್ಗೆ ಚಪಾತಿ ಕೊಡ್ತೀನಿ. ಮಕ್ಕಳಿಗೂ ಚೇಂಜ್ ಬೇಕಲ್ವಾ, ಮಕ್ಕಳು ಒಂದೇ ಥರ ತಿನ್ನಲಿಕ್ಕೆ ಇಷ್ಟಪಡಲ್ಲ. ಆದರೆ ನನ್ನ ಮಕ್ಕಳು ತಿಂತಾರೆ, ಸ್ವಲ್ಪ ಎಣ್ಣೆ ಹಾಕಿ ನನ್ನ ಮಕ್ಕಳು ತಿಂತಾರೆ. ಕಲಿಸ್ಕೊಂಡು ಬರ್ತೀನಿ. ಐದು ನಿಮಿಷ ಇಡುವ.
ಗ್ಲಾಸ್ ನೀರು ಕುಡಿಯುವ, ಒಂದು ಗ್ಲಾಸ್ ನೀರು ಕುಡಿಯುವ. ನೀರು ಕುಡಿಲಿಲ್ಲ, ಸ್ವಲ್ಪ ಬಿಸಿ ಉಂಟ, ಇಲ್ಲ ತಣ್ಣಗಿದೆ, ಆದರೆ ಬಿಸಿ ನೀರು ಕುಡಿಬೇಕು, ಇಡ್ಲಿಕ್ಕೆ ಟೈಮ್ ಇಲ್ಲ. ಇಡ್ಲಿ ಬೆಂದಿದ ನೋಡುವ. ಆದಷ್ಟು ಫಾಸ್ಟ್ ಅಡಿಗೆ ಮಾಡಬೇಕು. ಒಂದು 5 ನಿಮಿಷ 5 ನಿಮಿಷ ಇರಲಿ, ಬೆಂದಿಲ್ಲ. ಅಲ್ಲಿ ತನಕ ಸಾಂಬಾರು ಮಸಾಲ ರೆಡಿ ಮಾಡುವ. ಇಡ್ಲಿ ಆಯಿತು, ತೆಗೆದು ಸಾಂಬಾರಿಗೆ ಮಸಾಲೆ ಹುರಿಯುವ, ತೆಗೆದಿಡುವ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿ ತೆಗಿಲಿಕ್ಕಾಗುತ್ತೆ, ತೆಗೆದು ಕೆಳಗಿಡ್ತೀನಿ. ಸಾಂಬಾರಿಗೆ ನಾನು 3 ಮೆಣಸು ತಗೊಂಡಿದ್ದೀನಿ, 3 ಬ್ಯಾಡಿಗೆ ಮೆಣಸು 4 ತಗೊಂಡಿದ್ದೀನಿ. ಬೈತಾ ಉಂಟು ಇಲ್ಲಿ. ಮತ್ತು ಸ್ವಲ್ಪ ಉದ್ದಿನ ಬೇಳೆ, ಧನಿಯಾ, ಸ್ವಲ್ಪ ಅಕ್ಕಿ ಬೆಳ್ತಿಗೆ, ಒಂದು ಸ್ವಲ್ಪ ಕರಿಬೇವು ನನ್ನ ಹತ್ರ ಇರಲಿಲ್ಲ, ಈ ರೀತಿ ಇದೆ. ಮೆಂತ್ಯ ಒಂದು 4-5, ಜೀರಿಗೆ ಸ್ವಲ್ಪ, 2 ಹೆಸರು ಬೆಳ್ಳುಳ್ಳಿ, ಒಂದು 10 ಕಾಳು ಮೆಣಸು ಅಷ್ಟೇ ಹಾಕುವ. ಒಟ್ಟಿಗೆ ಫ್ರೈ ಮಾಡುವ. ಹತ್ತು ಕಾಳು ಮೆಣಸು ಅಷ್ಟೇ, ಅದಕ್ಕಿಂತ ಹೆಚ್ಚು ಹಾಕಲ್ಲ. ಅಕ್ಕಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನುವ ಕಾರಣಕ್ಕಾಗಿ ಅಕ್ಕಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಂಡು ಬರ್ತೀನಿ. ಬೆಳ್ಳುಳ್ಳಿ ಒಂದು 2 ಹೆಸರು. ನೋಡಿ, ಇದು ಆಯಿತು. ಇದಕ್ಕೆ ತೆಂಗಿನಕಾಯಿ ಮತ್ತು ಸ್ವಲ್ಪ ಹುಣಸೆ ಹುಳಿ ಸಾಕು. ಇದನ್ನು ಬಂದ್ ಮಾಡುವ. ಕರ್ಚಿದ್ರೆ ಒಳ್ಳೇದಾಗಲ್ಲ. ತೆಂಗಿನಕಾಯಿ ಫ್ರೈ ಮಾಡಬೇಕಂತೇನಿಲ್ಲ. ಹಾಗೆ ಸ್ವಲ್ಪ ಇಂಗು, ಬಂದ್ ಮಾಡಿದ್ಮೇಲೆ ಹಿಂಗೆ ಹಾಕಿ ಸ್ವಲ್ಪ ಹಲ್ದಿ, ಇಷ್ಟೇ. ಮಾಡಿದ್ಮೇಲೆ ಹಾಕ್ಬೇಕು ಹಿಂಗು. ಬಂದಾಗಿದೆ, ಗ್ಯಾಸ್ ಇಲ್ಲ, ಅದು ಅಷ್ಟಕ್ಕೆ ಫ್ರೈ ಆಗಿ ಗ್ರೈಂಡ್ ಮಾಡುವ. ಇಷ್ಟೇ, ಮತ್ತೆ ಏನು ಹಾಕಲ್ಲ ನಾನು. ಉಪ್ಪು ಹಾಕಲಿಕ್ಕೆ ಮರೆತು ಬಿಟ್ಟೆ. ಮೀನು ಫ್ರೈ ಇದೆ, ಮತ್ತೆ ಮೀನು ಫ್ರೈ ಮಾಡಿ ಸಾಂಬಾರು ಮಾಡಿ ಊಟ ಮಾಡುವ. ಈಗ ನಾವು ಚಪಾತಿಗೆ ರೆಡಿ ಮಾಡುವ. ಚಪಾತಿ ಒಂದು 2 ಸಾಕಿತ್ತು, 3 ಆಯಿತು. ನಂಗೆ ಬೈತಾರೆ, ಇಡ್ಲಿ ಕೂಡ ಇದೆ ಅಲ್ವಾ. ಚಪಾತಿಗೆ ರೆಡಿ ಮಾಡೋದು. ಚಪಾತಿ ಒಂದು 3 ಸಾಕಿತ್ತು ನನ್ನ ಮಕ್ಕಳಿಗೆ, ಆದರೆ ಬೈತಾರೆ. ಇವತ್ತು ಏನು ಮಾಡಲಿಕ್ಕಾಗಲ್ಲ, ಕೆಲವೊಮ್ಮೆ ಮಾಡಲೇಬೇಕು. ಅದು ಕಲಿಸುವಾಗ ಒಂದಲ್ಲ 1-2 ಹೆಚ್ಚಾಗಿ ಆಗುತ್ತೆ. ನಾನೇ ತಿಂತೀನಿ, ಮತ್ತೆ ಏನು ಮಾಡಲಿಕ್ಕಾಗಲ್ಲ. ಎಗ್ ಬುರ್ಜಿ ಮಾಡಮ್ಮ ಅಂತಿದ್ದಾನೆ, ನೋಡ್ಬೇಕು ಈಗ ಯಜಮಾನರು ಮಾಡ್ತಾರೆ ಏನು ಅವ್ರ ಹತ್ರ. ಅದನ್ನು ಗ್ರೈಂಡ್ ಮಾಡುವ. ಆಮೇಲೆ ಇದು ಚಪಾತಿಗೆ ಮಾಡ್ಕೊಂಡು ಬರ್ತೀನಿ. ನನಗೊಂದು ಚಪಾತಿದ್ದು ಮೆಷಿನ್ ಬರ್ತದಲ್ವ, ತರಬೇಕಂತ ಉಂಟು. ನೋಡಬೇಕು, ಇದು ತುಂಬ ಕಷ್ಟ ಆಗುತ್ತೆ. ನನಗೂ ಒಂದು ತರಬೇಕು ಅಂತ ಇದೆ. ನೋಡುವ. ಚಪಾತಿ ಕಟ್ ಮಾಡಲಿಕ್ಕೆ ಚಪಾತಿ ಮಾಡ್ತೀನಿ ನಾನು. ಅಂದರೆ ಮೆಷಿನಲ್ಲಿ ಅದೆಲ್ಲ ಪಟ್ ಆಗುತ್ತೆ ಅಂತಾರೆ. ಅದು ಕೆಲವರು ತೋರಿಸೋದು ಸತ್ಯವೋ ಸುಳ್ಳವೋ ಅಂತ ನಂಗೆ ಗೊತ್ತಿಲ್ಲ. ಆದರೆ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇದೆ 2000 ರೂಪಾಯಿಗೆ ಒಂದು ಮೆಷಿನ್ ಇದೆ ಮರದ್ದು. ಸರಿಯೋ ತಪ್ಪು, ಅದು ಸರಿ ಉಂಟೋ ತಪ್ಪು ಉಂಟಂತ ನಂಗೆ ಗೊತ್ತಿಲ್ಲ. ಅವರು ಬೇಕಂತಲೇ ತೋರಿಸೋದ ಅಲ್ಲ, ಅದು ಕರೆಕ್ಟ್ ಉಂಟಾ, ಯಾರಾದ್ರ ಹತ್ರ
ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ರೀತಿ ಮೆಷಿನ್ ನಿಮ್ಮ ಹತ್ರ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯ್ತಾ ಫ್ರೆಂಡ್ಸ್? ನಾನು ತಗೊಳ್ತೀನಿ. ನೀವು ತಗೊಂಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ತಗೊಳ್ತೀನಿ. ಸಾಂಬಾರು ಮಾಡುವ, ಫ್ರೈ ಮಾಡುವ. ಪಾತ್ರ ನೋಡಿ ಇಷ್ಟು ಆಯಿತು. ಇಡ್ಲಿದ್ದು ಅದು ಇದು ಅಂತ ತುಂಬ ಆಯಿತು. ನೋಡಿ ಇಡ್ಲಿನೂ ಆಯಿತು, ಚಪಾತಿ ಕೂಡ ಆಯಿತು. ಚಪಾತಿನೂ ಆಯಿತು, ಚಪಾತಿ ಕೂಡ ಇದರಲ್ಲೇ ಇಡ್ತೀನಿ. ಮಗನಿಗೆ ಟಿಫಿನ್ಗೆ ಹಾಕ್ಲಿಕ್ಕೆ ಉಂಟಲ್ವ, ಅದಕ್ಕೆ ಪಲ್ಯ ಮಾಡಬೇಕು. ಪಲ್ಯ ಅವನಿಗೆ ಏನಾದರೂ ನಾಳೆಯಿಂದ ಒಂದೇ ಟಿಫಿನ್ ತಗೊಂಡು ಹೋಗ್ಲಿಕ್ಕೆ ಇರುತ್ತೆ. ಎಕ್ಸಾಮ್ ಶುರು ಆಯ್ತಲ್ವ, ಹಾಗೆ ಇವತ್ತು ಮಾತ್ರ 2 ಟಿಫಿನ್ ತಗೊಂಡು ಹೋಗ್ಬೇಕು. ನಾಳೆಯಿಂದ ಒಂದೇ ಟಿಫಿನ್. 2 ಚಪಾತಿ ಹಾಕ್ತೀನಿ. ತಿಂದರೆ ತಿಂತಾನೆ, ಇಲ್ಲಾದ್ರೆ 1.5 ತಿನ್ಕೊಂಡು 1 ತಿನ್ಕೊಂಡು ಬರ್ತಾನೆ. ಅದಕ್ಕೆ ನಾನು ಸ್ವಲ್ಪ ಹೆಚ್ಚೆ ಹಾಕುದು. ಏನೋ ತಿಂದರೆ ತಿನ್ನಿ ಅಂತ ನನ್ನ ಆಸೆ. ಅದಕ್ಕೆ ಎಗ್ ಬುರ್ಜಿ ಮಾಡಿ ಹಾಕ್ತೀನಿ. ಎಗ್ ಬುರ್ಜಿ ಅವರು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಮತ್ತೆ ಇನ್ನೊಂದು ಟಿಫಿನ್ಗೆ ಬನಾನಾ ಹಾಕ್ತೀನಿ. ಇವತ್ತು ಬನಾನಾ ಅವನಿಗೆ ತುಂಬ ಇಷ್ಟ. ಇನ್ನೊಂದು ಟಿಫಿನ್ಗೆ ಈ ಬನಾನಾ ಹಾಕ್ತೀನಿ, ತಿಂದ್ಕೊಂಡು ಬರ್ತಾನೆ. ಬನಾನಾ ಹಾಕಿದ್ರೆ ಚೆನ್ನಾಗಿ. ಚಿಕ್ಕವನಿಗೆ ಬನಾನಾ ಹಾಕ್ತೀನಿ, ಮತ್ತೆ ಒಂದು ಇಡ್ಲಿನೂ ಹಾಕ್ತೀನಿ. ಇವನಿಗೂ ಕೂಡ ಬನಾನಾ ಹಾಕ್ತೀನಿ, ತಿನ್ಕೊಂಡು ಬರಲಿ ಅಂತ. ಹೆಚ್ಚು ಕೆಲಸ ಇರುವುದಿಲ್ಲ. ಟಿಫಿನ್ ಬಾಕ್ಸಲ್ಲಿ ಚಿಕ್ಕವನಿಗೆ ಇಡ್ಲಿ ಕೂಡ ಹಾಕ್ತೀನಿ. ಒಂದು ಕಟ್ಕೊಂಡು ಬಂದೆ. ಸಾಂಬಾರಿಗೆ ಹಾಕುವ. ಬೆಂದಿದೆ ಆಲ್ರೆಡಿ, ಚೆನ್ನಾಗಿ ಬೆಂದಿದೆ. ಮತ್ತೆ ಒಂದು ತಡ್ಕ ಕೊಡುವ. ತಡ್ಕ ಕೊಡುತ್ತಿದ್ರು ಪರವಾಗಿಲ್ಲ, ಕೊಟ್ಟರು ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು. ತುಂಬಾ ಚೆನ್ನಾಗಿದೆ. ನಿಮ್ಗೆ ಬೇಕಾದ್ರೆ ಬೆಲ್ಲನೂ ಹಾಕ್ಬೋದು. ಪಾತ್ರೆ ಆಲ್ರೆಡಿ ತೊಳೆದಿದ್ದೀನಿ. ಪಾತ್ರೆ ಆಲ್ರೆಡಿ ತೊಳೆದಿದ್ದೀನಿ, ಟೆನ್ಷನ್ ಇಲ್ಲ. ಎಲ್ಲ ತೊಳೆದಿದ್ದೆ. ಇನ್ನು ಸ್ವಲ್ಪ ಸೆಲ್ಫ್ ಕ್ಲೀನ್ ಮಾಡಿ ಮಕ್ಕಳಿಗೆ ಟಿಫಿನ್ಗೆ ಒಂದು ಪಲ್ಯ ಮಾಡಬೇಕು. ನನ್ನ ಮನೆಯಲ್ಲಿ ದಿನ ಎರಡೆರಡು ಬೇಕು. ಮಾರ್ನಿಂಗ್ ತಿಂಡಿ ಕೂಡ ಪಲ್ಯನ ಮಾಡಿದರೆ 2 ಥರ ಮಾಡಲೇಬೇಕು. ಚಪಾತಿಗೆ ಸಾಂಬಾರು ಚೆನ್ನಾಗಿರಲ್ಲ, ಒಂದು ಪಲ್ಯ ಬೇಕೇ ಬೇಕು. ಉಪ್ಪು ಎಲ್ಲ ಕರೆಕ್ಟ್ ಉಂಟು. ಕುದಿ ಬರಲಿ, ಮಕ್ಕಳಿಗೆ ತಿಂಡಿ ಕೊಡ್ತೀನಿ. ತಿನ್ನಕ್ಕೆ ಎಬ್ಬಿಸ್ಬೇಕು. ಇಬ್ಬರಿಗೆ ತಿನ್ಲಿಕ್ಕಂತ ಇಡ್ಲಿ ಕೊಡ್ತೀನಿ. ಮಕ್ಕಳಿಗೆ ಅವರ ಏಜಿಗೆ ಅನುಗುಣವಾಗಿ ನಾವು ಫುಡ್ ಕೊಡಬೇಕಾಗುತ್ತೆ. ನಾನು ಹೆಚ್ಚಾಗಿ ಇಡ್ಲಿ ಆದರೆ 3 ಕೊಡ್ತೀನಿ. ಚಿಕ್ಕದು ಇಡ್ಲಿ, ದೊಡ್ಡ ಇಡ್ಲಿ ಇರುವುದಿಲ್ಲ. ಅವರನ್ನು ಎಬ್ಬಿಸ್ಕೊಂಡು ಬರ್ತೀನಿ. ಅವ್ರನ್ನ ಎಬ್ಬಿಸಿ ಅವರಿಗೆ ತಿಂಡಿ ಕೊಟ್ಟು ಆಮೇಲೆ ಸಿಗ್ತೀನಿ. ಗುಡ್ ಮಾರ್ನಿಂಗ್, ಹೆಲೋ, ಹಾಯ್ ಹಾಯ್, ಗುಡ್ ಮಾರ್ನಿಂಗ್ ಯಶು. ಹೈ ಏಪ್ಪ ವರ್ಷದ ಸಿಟ್ಟಲ್ಲಿದ್ದೇನೆ. ಗುಡ್ ಮಾರ್ನಿಂಗ್. ನೋಡಿ ಇಬ್ಬರು ಗುಡ್ ಮಾರ್ನಿಂಗ್. ತಿಂಡಿ ಇಟ್ಟಿರಿ ನೋಡಿ, ತಿನ್ನಲಿಕ್ಕೆ ಕುರ್ಸದಲ್ಲಿದ್ದಾರೆ. ಮಕ್ಕಳದೆಲ್ಲ ತಿಂದು ಆಯಿತು ನೋಡಿ.
ಮಕ್ಕಳು ತಿಂದು ಸ್ಕೂಲಿಗೆ ಇನ್ನೂ ಸ್ನಾನ ಮಾಡಿಕೊಂಡು ಹೋಗಬೇಕು. ಈಗ ನಾನು ಅವರಿಗೆ ನೀರಿನ ಬಾಟ್ಲಿ ಎಲ್ಲ ಇದು ಮಾಡಬೇಕು. ಅವನಿಗೆ ಎಗ್ ಬುರ್ಜಿ ಮಾಡಿ ಇಟ್ಟಿದ್ದೀನಿ. ಎಗ್ ಬುರ್ಜಿ ಮಾಡಿ ನಾವು ನೋಡಿ ನಮ್ಮ ಬಾಗಿಲೆಲ್ಲ ಚೇಂಜ್ ಮಾಡಿದ್ದೀವಿ. ನೋಡಿ ಕಿಚನ್ ಇದರದ್ದು ಕೂಡ ಬಾಗಿಲು ಚೇಂಜ್ ಮಾಡಿದ್ದೀವಿ. ಎರಡೆರಡು ಬಾಗಿಲು ಚೇಂಜ್ ಮಾಡಿದ್ದೀವಿ. ಮತ್ತು ಇಲ್ಲಿ ಇದು ಕೂಡ ಜಾಲಿ ಕೂಡ ಹಾಕಿದ್ದೀವಿ. ತುಂಬ ಇದು ಬೇಕಂತೆ, ಮಚ್ಚರೆಲ್ಲ ಬರುತ್ತೆ ಅದಕ್ಕೆ. ಇಲ್ಲಿ ಎಗ್ ಬುರ್ಜಿ ರೆಡಿ ಆಯಿತು ಮಗನಿಗೆ ಟಿಫಿನ್ಗೆ. ಎಗ್ ಬುರ್ಜಿ ಹಾಕ್ಬೋದು, ಏನೂ ಆಗೋದಿಲ್ಲ. ಅದಕ್ಕೆ ಎಗ್ ಬುರ್ಜಿ ಹಾಕಿ ಕೊಡ್ತೀನಿ. ಈಗ ಟಿಫಿನ್ ಬಾಕ್ಸ್ ಚೀಲಕ್ಕೆ ಹಾಕಬೇಕು. ತಿಂಡಿ ತಿಂದ್ಯಾ? ಇವತ್ತು ಅವನಿಗೆ ಟಿಫಿನ್ಗೆ ಚಪಾತಿ ಹಾಕಿದ್ದೀನಿ. ಒಂದಕ್ಕೆ ಚಪಾತಿ, ಒಂದಕ್ಕೆ ಬನಾನ ಹಾಕಿದ್ದೀನಿ. ಇನ್ನು ಚಿಕ್ಕ ಮಗು ತಿಂದ್ಯಾ ಚಪಾತಿ? ಇದಕ್ಕೆ ಎಗ್ ಬುರ್ಜಿ ಮತ್ತು ಒಂದು ಬನಾನ ಇಷ್ಟು ಹಾಕಿ ಕೊಡ್ತೀನಿ. ಚಿಕ್ಕವನಿಗೆ ಬನಾನನೇ ಹಾಕಿದ್ದೀನಿ. ಹೀಟಿಗೆ ತುಂಬ ಚೆನ್ನಾಗಾಗುತ್ತಲ್ವ ಅದಕ್ಕೆ. ಇಲ್ಲಿ ಸಾಂಬಾರು ರೆಡಿಯಾಗಿದೆ. ನನಗೆ ಇವತ್ತು ಸಂಕಷ್ಟಿ. ನೋಡಿ ಸಾಂಬಾರು ರೆಡಿಯಾಗಿದೆ. ಸಾಂಬಾರು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ನನಗೆ ಇವತ್ತು ಸಂಕಷ್ಟಿ. ಹಂಗೆ ನನಗೆ ಸಂಕಷ್ಟಿ ಇರೋ ಕಾರಣ ನಾನು ಇವತ್ತೇನು ತಿನ್ನಲ್ಲ. ಓಕೆ ಓಕೆ ಓಕೆ. ನೋಡಿ ಮಕ್ಕಳು ರೆಡಿ ಆದರು ಸ್ಕೂಲಿಗೆ. ಈಗ 8:40 50ಕ್ಕೆ ಹೋಗಬೇಕು. ಇಲ್ಲಿ ಬ್ಯಾಗ್ ಎಲ್ಲ ರೆಡಿಯಾಗಿದೆ. ಮಕ್ಕಳು ರೆಡಿಯಾಗಿದ್ದಾರೆ. ಯಜಮಾನರು ಕೂಡ ರೆಡಿಯಾಗಿದ್ದಾರೆ. ಮಕ್ಕಳನ್ನು ಕರ್ಕೊಂಡು ಹೋಗೋದು ಅವರೇ, ನಾನು ಕರ್ಕೊಂಡು ಹೋಗೋದಿಲ್ಲ. ನನಗೆ ಟೈಮ್ ಸಿಗಲ್ಲ, ಅದಕ್ಕೆ ಅವರೇ ಕರ್ಕೊಂಡು ಹೋಗೋದು. ನೋಡಿ ಅವನಿಗೆ ಜಡ ಬಂದಿದೆ ಇಡ್ಲಿಂದು. ಮಕ್ಕಳು ಸ್ಕೂಲಿಗೆ ಹೋದರು. ಈಗ ನೆಲ ಒರೆಸಿ ಬಟ್ಟೆ ಒಗೆದು ಸ್ನಾನ ಮಾಡಿಕೊಂಡು ಇವತ್ತು ಸಂಕಷ್ಟಿ ಉಪವಾಸ ಮಾಡಬೇಕು. ಸಂಜೆಗೆ ದೇವಸ್ಥಾನಕ್ಕೂ ಕೂಡ ಹೋಗಬೇಕು. ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಟ್ಟೆ ಒಗೆದುಕೊಂಡು ಬರ್ತೀನಿ. ಸ್ವಲ್ಪ ರೈಸ್ ಮಾಡ್ತೀರಾ ಆಯಿತು ಇವತ್ತು. ಯಾಕಂದರೆ ನಿನ್ನೆದು ಸ್ವಲ್ಪ ರೈಸ್ ಉಳಿದಿದೆ, ಬಿಸಾಡಬಾರ್ದಲ್ವ. ನಾವು ಯಾವತ್ತು ಇದು ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ತುಂಬ ಚೆನ್ನಾಗಿ ಉಂಟು. ಸ್ವಲ್ಪ ರೈಸಿಗೆ ಹಾಕಿದ್ರೆ ಆಯಿತು. ಸ್ನಾನ ಮಾಡ್ಕೊಂಡು ಬಟ್ಟೆ ಒಗೆದುಕೊಂಡು ನಿಮಗೆ ಸಿಗ್ತೀನಿ. ಮಕ್ಕಳು ಹೋದ್ರು ಸ್ಕೂಲಿಗೆ. ಮಕ್ಕಳು ಒಂದೊಂದೇ ಬಿಟ್ಟು ಹೋಗ್ತಾರೆ. ಇಲ್ಲಿ ಸ್ವಲ್ಪ ಜಾಲಿ ಉಳಿದಿದೆ. ಮತ್ತು ಇದನ್ನು ನಾವು ಕೂಡ ಹಾಕಿದ್ದೀವಿ. ನೋಡಿ ಇದು ನಮ್ಮದು ಇದು ತಿಂದಿತ್ತು ಮಚ್ಚರ್ ಜಾಲಿ, ಸೊಳ್ಳೆ ಪರದೆಯನ್ನು ಕೂಡ ಹಾಕಿದ್ದೀವಿ. ಮುಂಚೆ ಇತ್ತು, ಅದು ಇಲಿ ಬಂದು ಕಟ್ ಮಾಡಿ ತಿಂದು ಹೋಗಿತ್ತು. ಅದಕ್ಕೆ ಅದನ್ನು ಕೂಡ ಹಾಕಿದ್ದೀವಿ. ಇದನ್ನೆಲ್ಲ ಒರೆಸಿ ಆಮೇಲೆ ಸಿಗ್ತೀನಿ. ಸ್ನಾನ ಮಾಡ್ಕೊಂಡು ಬಂದೆ, ಬಟ್ಟೆ ಒಗೆದು ಸ್ನಾನ ಮಾಡಿ ಆಯಿತು. ಇವತ್ತು ಉಪವಾಸ ಇರೋದ್ರಿಂದ ಸ್ವಲ್ಪ ಇದು ಟೈರ್ಡ್ ಅಂತಲೇ ಆಗುತ್ತೆ. ಟೈರ್ಡ್ ಆಗಲ್ಲ ಅಷ್ಟೇನು. ಒಂದು ಹಣ್ಣು ತಿನ್ನುವಂಥ ಇದು ಪಪ್ಪಾಯವನ್ನು ಸ್ವಲ್ಪ ಕಟ್ ಮಾಡಿ ತಿಂತೀನಿ. ಯಾಕಂದರೆ ನನಗೆ ಸ್ಕೂಲಿಗೆಲ್ಲ ಹೋಗ್ಲಿಕ್ಕಿರುವ ಕಾರಣ ತುಂಬ ಹೊಟ್ಟೆ ಖಾಲಿ ಇಡ್ಲಿಕ್ಕೆ ಆಗಲ್ಲ, ಬಿಸಿಲು ಕೂಡ. ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನೀರು ಎಲ್ಲ ಕುಡಿದು ಉಪವಾಸ ಅಂತೂ ಮಾಡಲೇಬೇಕು. ದೇವರಿಗೆ ಮಾಡಿದರೆ ಹಸಿವಾಗೋದಿಲ್ಲ, ಖಂಡಿತ ಆಗೋದಿಲ್ಲ. ಆದರೆ ನಾನು ನಡ್ಕೊಂಡು ಹೋಗುವಾಗ ಏನಾದರೂ, ಅದಕ್ಕೋಸ್ಕರ ನಾನು ಇಲ್ಲ ಫ್ರೂಟ್ಸ್ ಎಲ್ಲ ಒಂದು ಚೂರು ತಿಂತೀನಿ. ಯಾವಾಗಲೂ ತಿನ್ನೋದಿಲ್ಲ, ಮಾರ್ನಿಂಗ್ ಮಾತ್ರ, ಮತ್ತೆ ತಿನ್ನೋದಿಲ್ಲ. ಎಲ್ಲ ಕೆಲಸ ಆಗಿ ಈಗ ಕೂತಿದ್ದೀನಿ. ಅನ್ನ ಬೇಯ್ತಾ ಉಂಟು. ಇಲ್ಲಿ ನೋಡಿ ಎಲ್ಲ ಕೆಲಸನೂ ಆಯಿತು. ಚೆನ್ನಾಗಿ ಕ್ಲೀನಿಂಗ್ ಎಲ್ಲ ಆಯಿತು. ನಂದು ಸಾಂಗ್ ಆಡ್ತಾ ಗಣಪತಿ ಸಾಂಗ್ ಆಡ್ತಾ ಕ್ಲೀನಿಂಗ್ ಮಾಡಿದೆ. ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೆಲ ಒರೆಸೋದು, ಪಾತ್ರೆ ತೊಳೆಯೋದಿಲ್ಲ ನಾನು ತೋರಿಸಿಲ್ಲ. ನನ್ನ ಬೆಳಗಿನ ಇಡ್ಲಿ ಸಾಂಬಾರು ರೆಸಿಪಿಯೊಂದಿಗೆ ನನ್ನ ಬ್ಲಾಗು. ಮಕ್ಕಳು ಸ್ಕೂಲ್ಗೆ ಹೊರಟಿ ಹೋಗಿ ಇದ್ದಾರೆ. ನಾಳೆಯಿಂದ ಮಗನಿಗೆ ಹಿಂದಿ ಎಕ್ಸಾಮ್ ಇದೆ. ಅದನ್ನು ಪ್ರಿಪರೇಷನ್ ಮಾಡಬೇಕು. ಕ್ವಶನ್ ಎಲ್ಲ ಬರೆದಿಡಬೇಕು. ಆನ್ಸರ್ ಬರೀತಾನೆ ಬಂದು. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತು
ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥ ವಿಡಿಯೋವನ್ನು ಮಾಡ್ತೀನಿ. ಅದು ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಆದಷ್ಟು ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಬಾಯ್.